ಬೀರಪ್ಪ ಅವರೇ, ಏನೇ ಆಗಿ ನೀವು ಮಾತ್ರ ಸ್ಟ್ರಾಂಗ್ ಆಗಿರ್, ಗಟ್ಟಿ ಮನ್ಸು ಮಾಡ್ಕೊಂಡು. ಲೈಫಲ್ಲಿ ಒಂದು ಮಾತು ಬರ್ತತ್ತು, ಒಂದು ಮಾತು ಹೊತ್ತಂದೇಳಿ ಹೇಳ್ತಾರಲ್ಲ, ಹಾಗೆ ಲೈಫಲ್ಲಿ ನಮ್ಮ ಜೊತೆ ಇಪ್ಪವ್ರು ಬತ್ರು ಹೋತ್ರು, ಆದರೆ ಅದಕ್ಕೆಲ್ಲ ಧೃತಿಗೆಡುಕಾಗ ಸ್ಟ್ರಾಂಗ್ ಆಗಿರ್ಕ. ಬಿ ಸ್ಟ್ರಾಂಗ್. ನಿಮ್ ಹೆಂಡತಿ ಅಂದ್ರೆ ನಿಮ್ಗೆ ಎಷ್ಟು ಪ್ರೀತಿ. ಅವ್ರ ಹಂಗಾರಿ ಯಾರನ್ನಾದ್ರೂ ಹಚ್ಕೊಂಡ್ಬಿಟ್ರಂದ್ರ ಸಾಬೂನ್ ತರ ಮೈಯೆಲ್ಲ ಹಚ್ಕೊಂಡ್ಬಿಡ್ತಾರ. ಆದ್ರೂ ದೇವ್ರು ನಿಮ್ಗೆ ಒಂದು ಗತಿ ತರಬಾರ್ದಾಗಿ. ಕಾಶಿ ಇವು ಹಿಂಗೆ ಮಾತಾಡಕತ್ತ ನಾವು ಮಕ್ಕಳಾಗ್ತಿರೋದಕ್ಕೆ ಬೆಂಗಳೂರಿಗೆ ಬಂದಿರೋದು ಗೊತ್ತಾಗ ನಿಮಗೆ? ಇರ್ಬೋದು, ಅದಕ್ಕೆ ಹಿಂಗೆ ಮಾತಾಡತ್ತಾರ. ಹಂಗೇನ್ ಇಲ್ರಿ ಅಣ್ಣಾರ, ನಮ್ಮ ಮನೆಯವ್ರೇನು ಕಮ್ಮಿ ಏನ? ಪೈಲ್ವಾನ್ ಕುಸ್ತಿ ಪೈಲ್ವಾನ್ ಅದಾರ. ಒಂದಲ್ಲ ಅಂದ್ರ 10 ನೋಡಿದ್ರಿ, ನಾನು ಹೋದ್ರೆ ಏನಂತೆ ನನ್ನ ಗಂಡನ್ಗೆ 10 ಮದುವೆ ಆಗೋ ಕೆಪಾಸಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಎಂಥ ಆದರ್ಶ ಮಹಿಳೆ, ಕಲ್ತ್ಕೋ. ಸುಮ್ಮನೆ ಕೂತ್ರ. ಅಲ್ಲಮ್ಮ, ನೀನ್ ಹೇಳ್ದಾಗೆ ಒಂದಲ್ಲ 10 ತರಬಹುದು, ಆದ್ರೆ ನಿನ್ನಂಥದ್ದೇ ಸಿಗಬೇಕು ಅಂದ್ರೆ ಅದ್ಯಾಕೆ ಸಾಧ್ಯ? 7 ತರ ಸಿಗಂಗಿಲ್ಲ. ಸರಿ, ಅಕಸ್ಮಾತ್ ಹೆಣ್ಣು ಸಿಕ್ಕ್ರ ಇವಳಂಗ ಅಕ್ಕಣ, ಇನ್ನು ಗಂಡು ಸಿಕ್ಕ್ರ ತ್ರಾಸ ಐತ್ ಸ್ವಲ್ಪ. ಬೀರಪ್ಪ, ಗಂಡು ಹೆಣ್ಣು ಯಾವ್ದಾದ್ರು ಓಕೆನಾ? ಓಕೆ. ನನ್ಗಿರೇನು ಗಂಡು ಓಕೆ ಹೆಣ್ಣು ಓಕೆ ಅಂತ ಹೇಳ್ತಾ ಇದ್ದೇನೆ. ಲೆಟ್ ಮಿ ಕ್ಲಾರಿಫೈ. ಅಲ್ಲಪ್ಪ ಬೀರಪ್ಪ, ನೀನಾಗ್ಲೇ ಹೇಳಿದೆ ಬದಲಾವಣೆ ಜಗದ ನಿಯಮ ಅಂತ. ಆದ್ರೆ ನೀನ್ ಈ ರೇಂಜಿಗೆ ಬದಲಾಗಿರ್ತಿ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಲ್ಲ, ಈ ವಿಚಾರವಾಗಿ ನಿಮ್ ಮನೆಯವರು ಒಪ್ಕೊಳ್ತಾರ? ಒಪ್ಪಿಸ್ತೇನ್ರಿ. ಲಗ್ನ ಆಗಿ 3 ವರ್ಷ ಆಯ್ತು, ಇನ್ನೂ ಏನೂ ಆಗಿಲ್ಲ. ಪುಣ್ಯಾತ್ಮ ಡಾಕ್ಟರ್ ಏನಾದ್ರು ಮಾಡಿಕೊಡ್ತೀನಿ ಅಂತಂದನ, ಇದಕ್ಕೂ ಕಲ್ಲು ಹಾಕ್ಬೇಡ್ರಪ್ಪ ಅಂತ ಹೇಳ್ತೀನಿ. ಡಾಕ್ಟ್ರ? ಯಾವ ಡಾಕ್ಟ್ರು? ಮಕ್ಳ ಡಾಕ್ಟ್ರಿ. ಮಕ್ಳು ಡಾಕ್ಟ್ರಾ? ಅಂದ್ರೆ ಗಂಡಾದ್ರೂ ಓಕೆ ಹೆಣ್ಣಾದ್ರೂ ಓಕೆ ಅಂತ ಹೇಳಿದ್ದು ನೀವು ಮಕ್ಳ ಬಗ್ಗೆನಾ? ನೀವೇನ್ ಅನ್ಕೊಂಡ್ರಿ? ಅದು ನಿಮ್ಗೆ ಏನೋ ಸಮಸ್ಯೆ ಇದೆ, ನೀವು ಆದಷ್ಟು ಬೇಗ ಆಗ್ಬಿಟ್ರೆ. ನನ್ನ ಹೆಂಡತಿ ಗಟ್ಟು ಮುಟ್ಟದಾಳ್ರಿ. ಯಾವ ಅಕ್ಕಿಗೆ ರೋಗ ಐತೆ ಅಂತ ಹೇಳಿದ ಮಂಗೇನ ಮಗ. ಮತ್ತು ಮಧ್ಯಾಹ್ನ ಡಾಕ್ಟ್ರ್ ಹತ್ರ ಫೋನಲ್ಲಿ ಹತ್ಕೊಂಡು ಮಾತಾಡ್ತಿದ್ರಿ ಅಲ್ಲ, ಅದನ್ನ ಕೇಳಿಸ್ಕೊಂಡು ನಿಮ್ಮ ಹೆಂಡ್ತಿಗೂ ದೊಡ್ಡ ಕಾಯಿಲೆ ಇತ್ತು, ಅದ್ರ ಟ್ರೀಟ್ಮೆಂಟಿಗೋಸ್ಕರ ಇಲ್ಲಿ ಬಂದಿರಿ ಅಂದೇಳಿ ಅನ್ಕೊಂಡೆ. ಮಕ್ಳಿಲ್ಲದ್ದು ನಮಗ ಬೆಂಗಳೂರಿಗೆ ಬಂದ್ರ ದವಾಖಾನಿದಾಗ ಅದೇನೋ ಟ್ರೀಟ್ಮೆಂಟು ಅದೇನೋ ಮಾಡ್ತಾರ. ಬೀರಪ್ಪ, ಬಸಮ್ಮ, ಕ್ಯಾಬ್ ರೆಡಿ ಇತ್ತು, ಹೊರಡುವಲ್ಲ? ಒಂದ ನಿಮಿಷ. ಹಿರಿಯಾರ ಅಟ್ ಹೊರಗೆ ಬರ್ರಿ. ಏನಪ್ಪ ಕರೆದ್ರೆ? ಮದುವೆಯಾಗಿ 3 ವರ್ಷ ಆಯ್ತು, ನಮಗೆ ಮಕ್ಕಳಾಗಿರ್ಲಿಲ್ಲ. ಜೀವನದಾಗ ಹೊಸ ಹೆಜ್ಜೆ ಇಡಾಕತ್ತೀವಿ. ನಿಮ್ಮಂತ ಹಿರಿಯರ ಆಶೀರ್ವಾದ ಕೊಡ್ರಪ್ಪ. ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ಹಬ್ಬ, ಅಂತೂ ಇಂತೂ ದಂಪತಿಗಳಿಗೆ ಟ್ರೀಟ್ಮೆಂಟ್ ಭಾಗ್ಯ ಸ್ಟಾರ್ಟ್ ಆಯ್ತು. ಇನ್ನು ನಾವು ನಿಶ್ಚಿಂತೆಯಿಂದ ಆಫೀಸ್ಗೆ ಹೋಗ್ಬೋದು. ಒಟ್ಟಿನಲ್ಲಿ ಅವ್ರಿಗೆ ಒಳ್ಳೇದು ಮಾಡು ಭಗವಂತ. ಅದು ಹೇಗೆ ಸಾಧ್ಯ ಶಿವಪ್ರಸಾದ್? ಭಗವಂತ ಇದೇನ್ ಭಗವಂತ, ಹೇಗ್ ಸಾಧ್ಯ ಅಂತ ನನ್ನೇ ಕೇಳ್ತಾ ಇದ್ಯಾ? ಯಾಕೆ ನೀನ್ ಒಳ್ಳೇದ್ ಮಾಡಲ್ವಾ? ಕಷ್ಟದಲ್ಲಿದ್ದವ್ರನ್ನ ಕಾಪಾಡಬಹುದು, ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋರಿಗೆ ಪರಿಹಾರ ನೀಡಬಹುದು. ಆದ್ರೆ ಕೆಟ್ಟದ್ದೇ ಆಗದೆ ಇರೋರಿಗೆ ಒಳ್ಳೇದ್ ಹೇಗ್ ಮಾಡೋದಕ್ಕೆ ಸಾಧ್ಯ? ಆಹಾ ಭಗವಂತ, ಪಾಪ ಇಷ್ಟು ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತ ಆ ಜೋಡಿ ದಂಪತಿಗಳು 8 ಕಣ್ಣಲ್ಲಿ ಅಳ್ತಾ ಇದಾರೆ. ಅಂತದ್ರಲ್ಲಿ ನೀನು ಕೆಟ್ಟದ್ದೇ ಆಗಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ನಮ್ಮ ಕಾಶಿಯವ್ರಿಗೆ, ನಮ್ಮ ಬೀರಪ್ಪನಿಗೆ ಮಕ್ಕಳ ಭಾಗ್ಯ ಯಾಕೆ ಕೊಟ್ಟಿಲ್ಲ ಹೇಳು? ಸಂತಾನವನ್ನು ಭಾಗ್ಯ ಎಂದುಕೊಂಡಾಗಲೇ ಸಂತಾನ ಸಿಗದೇ ಇದ್ದಾಗ ಅದು ದೌರ್ಭಾಗ್ಯ ಎಂದುಕೊಳ್ಳುವುದು. ಸಂತಾನ ಅನ್ನೋದು ಪ್ರಕೃತಿಗೆ ಜೀವರಾಶಿಯಿಂದ ಆಗಬೇಕಾದ ಕರ್ತವ್ಯ ಶೋಧ. ಕೆಲವು ಜೀವಗಳು ಬೇಗ ಕರ್ತವ್ಯಕ್ಕೆ ಹಾಜರಾಗಬಹುದು, ಇನ್ನೂ ಕೆಲವು ಜೀವಗಳು ತಡವಾಗಿ ಕರ್ತವ್ಯಕ್ಕೆ ಹಾಜರಾಗಬಹುದು. ಕೆಲವರು ಹಾಜರಾಗದೇ ಇರಬಹುದು. ಇದು ಅವರವರ ಕರ್ಮಫಲಗಳ ಆಚಾರ ಮತ್ತು ವಿಚಾರವೇ ಹೊರತು ಮಕ್ಕಳಾಗಿದೆ ಅಥವಾ ಆಗಿಲ್ಲ ಅನ್ನೋ ಲೆಕ್ಕಾಚಾರವಲ್ಲ. ಇದನ್ನೇ ನಾನು ನಿನಗೆ ಆಗಲೇ ಹೇಳಲು ಬಯಸಿದ್ದು. ಇರುವ ಭಾಗ್ಯವನ್ನು ಗಣಿ ಎಂದು ಭಾವಿಸಿ ಅದನ್ನು ಬಿಟ್ಟು
ಭಾಗ್ಯವನ್ನು ಬಯಸಿ ಗಣಿತವನ್ನು ಜೀವನಕ್ಕೆ ತರದಿರಿ. ಅಯ್ಯೋ ಭಗವಂತ, ಮಗು ಕೊಡ್ತೀಯಾ ಕೊಡಲ್ವಾ ಇಷ್ಟು ಹೇಳ್ಬಾರ್ದ? ಅದು ಬಿಟ್ಟು ಈ ವಯಸ್ಕರ ಶಿಕ್ಷಣ ಎಲ್ಲ ಯಾಕೆ? ಭಗವಂತ, ನಿನ್ನ ನಗುಗೆ ನೂರಾರು ಅರ್ಥ ಇದೆ, ಆದ್ರೆ ಈಗ ನೀನು ನಗ್ತಾ ಇರೋ ನಗುಗೆ ಏನರ್ಥ? ಯಾವ್ದಕ್ಕೆ ಸಿಂಕ್ ಮಾಡ್ಕೋಬೇಕು ಅಂತಾನೆ ಸಿಂಕ್ ಆಗ್ತಾ ಇಲ್ವೇ? ಎಂತಂದಳಿ ಯಜಮಾನ್ರೆ, ಕುಡಿಲಿ. ಏನು ಒಬ್ರಾದ್ಮೇಲೆ ಒಬ್ರು ಶಾಕ್ ತಗೋತಿದ್ದೀರಾ? ವಿಷಯ ಏನು ಅಂತನಾದ್ರೂ ಹೇಳಿ. ಅಯ್ಯೋ ಹೇಳ್ರಿ. ಆಕ್ಚುಲಿ ಕಾಶಿ ಅಂಶ ಗೌರಿಗೆ ಸೇರ್ಬೇಕಾಗಿತ್ತು, ವೀರಪ್ಪನ ಅಂಶ ಬಸಮ್ಮನಿಗೆ ಸೇರ್ಬೇಕಾಗಿತ್ತು. ಸೇರ್ಲೇಬೇಕು ಶಿವಣ್ಣ. ಯಾವುದೋ ನರ್ಸ್ ಮಾಡಿರೋ ಎಡವಟ್ಟಿಂದ ಕಾಶಿ ಅಂಶ ಬಸಮ್ಮನಿಗೆ ಹೋಗಿದೆ, ವೀರಪ್ಪನ ಅಂಶ ಗೌರಿಗೆ ಬಂದಿದೆ. ಅಂದ್ರೆ ಕಾಶಿ ಮಗು ಬಸಮ್ಮನ ಹೊಟ್ಟೆಲ್ ಬೆಳೆಯುತ್ತೆ, ವೀರಪ್ಪನ ಮಗು ಗೌರಿ ಹೊಟ್ಟೆಲ್ ಬೆಳೆಯುತ್ತೆ, ಅಷ್ಟೇ. ಕೊಡ್ತಿ ವೀರಭದ್ರ, ಏನ್ ಮಾಡಿಬಿಟ್ಟು ನನ್ನ ಬದುಕ್ನ್ಯಾಗ?